ಅಯ್ಯೋ ಪಾಪಿ ಮಂತರ, ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆಯ. ಪತಿಯನ್ನಗಲಿ ಪರಲೋಕವಾಸಿಯಾದೆ, ಬಂಧು ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ದರೆಯಲ್ಲಿ ಜೀವಿಸಲಿ ನನ್ನ ಕುಮಾರ ಭರತ ಕುಮಾರನು. ಅಮ್ಮ, ನನ್ನ ಜನಕನೆಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ, ಏನೆಂದು ಉತ್ತರ ನೀಡಲಿ? ಅಮ್ಮ, ಅಮ್ಮ, ಮಾತೆ, ಅಮ್ಮ, ಮಾತೆ, ಅಮ್ಮ. ಶತ್ರುಘ್ನ, ಅಣ್ಣ, ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆಧರಿಸುತ್ತಿದ್ದ ನಮ್ಮ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ಅಮ್ಮ, ಓ ಇಲ್ಲಿಯೇ ಇರುವೆಯ? ಅಮ್ಮ, ಅಮ್ಮ, ಇದು ನಮಸ್ಕರಿಸುವ ತಾಯಿ. ಮಂಗಳವಾಗಲಿ ಪುತ್ರರೇ, ಹೇಳಿ. ಏನಿದು? ಏನಮ್ಮ ಇದು? ಏನಮ್ಮ ಇದು? ನಿನ್ನ ಮುಖವನ್ನು ನೋಡುತ್ತಿದ್ದರೆ ಈ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆಯಲ್ಲ ತಾಯಿ, ಮುರಿದು ಬಿದ್ದಂತಿದೆಯಲ್ಲ. ಅಮ್ಮ, ಸದಾ ನಿನ್ನ ಮುಂದಿನ ಇರುತ್ತಿದ್ದ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಏಳು ತಾಯಿ, ಜನಕನೆಲ್ಲಿ? ಕುಮಾರ, ಇನ್ನೆಲ್ಲಿಯ ನಿಮ್ಮ ಜನಕ? ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ. ನಮ್ಮನ್ನು ಪರಲೋಕವಾಸಿಯಾದೆಯ, ನಮ್ಮೆಲ್ಲರನ್ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆಯೇ, ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು. ಜನಕ, ಅಮ್ಮ, ಕುಮಾರ್, ಜನಕನ ಮರಣಕ್ಕೆ ಕಾರಣವೇನಮ್ಮ? ಕುಮಾರ್, ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು ಕುಮಾರ, ನಾನೇ ಕಾರಣಳು. ಏನು? ನೀನು ಹೇಗೆ ಕಾರಣಳಾದ ತಾಯಿ? ಕುಮಾರ್, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಹೀಗೆಂದು ಕೇಳಿಕೊಂಡೆನು ಕಂದ. ಏನೆಂಬುದಾಗಿ ತಾಯಿ? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕಂತಲೂ, ಇನ್ನು 2ನೇ ವರಕ್ಕೆ ರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರಪ್ರವೇಶವಿಲ್ಲವದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು ಕುಮಾರ, ಕೇಳಿಕೊಂಡೆ. ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ವನವಾಸಕ್ಕೆ ಹೊರಟು ಹೋದರು. ಪುತ್ರ ಶೋಕದಿಂದ ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ, ಪರಲೋಕವಾಸಿಯಾದರು. ಏನಂದೆ? ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನಗಾಗಬೇಕೆಂತು? ಹೌದು ಕುಮಾರ. ನನ್ನ ಶ್ರೀರಾಮಚಂದ್ರನು ನಾರು ಮುಡಿಯನ್ನುಟ್ಟು ಜಟಾವಲ್ಕಲ ಧಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆಯ? ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ
ಕುಮಾರ ಎಲ್ಲೋ ಎಲ್ಲೋ ನೀನು ನನ್ನ ತಾಯಿ ಕೈಕೆ ಎಲ್ಲೋ ನೀನು ಮಾರಿ ಮಾರಿ ಮಾರಿಯುದರದಲ್ಲಿ ಮನುಜನು ಉದ್ಭವಿಸಿದನೇ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಈ ಭರತನ ಉತ್ಪತ್ತಿಯಾಯಿತೆ ಕುಮಾರ ಪಾಪಿ ಭರತ ಪಾಪಿ ಭರತ ನೀನು ಮಾಡಿದ ಯಾವ ತಪ್ಪಿಗಾಗಿ ಈಕೆಯ ಗರ್ಭದಲ್ಲಿ ಜನಿಸಿದೆ ನೀನು ಮಾಡಿದ ಅಪರಾಧಕ್ಕಾಗಿ ಈಕೆಯನ್ನು ಅಮ್ಮ ಎಂದು ಕರೆದೆ ಅಮ್ಮ ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ ತಾಯಿ ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಹೋದೆ ಪಾಪಾತ್ಮಳೆ ಅಮ್ಮ ಎಂಬ ಶಬ್ದಕ್ಕೆ ನೀನು ಯೋಗ್ಯಳೆ ಅರ್ಹಳೆ ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ ಅಸೂಯೆ ಅಸಹನೆ ಅಸಭ್ಯತೆ ಎಂಬ ಭವನಗಳನ್ನು ನಿರ್ಮಿಸಿ ಪತಿದ್ರೋಹ ಪುತ್ರದ್ರೋಹ ಸವತಿದ್ರೋಹ ರಾಜದ್ರೋಹವೆಂಬ 4 ಕಾಲುಗಳಿರುವ ಸಿಂಹಾಸನವನ್ನು ರಚಿಸಿ ಅಯ್ಯೋ ಅಯ್ಯಯ್ಯೋ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ ಏಕೆ ಕುಮಾರ ಛೇ ಪಾಪಾತ್ಮಳೆ ನಿನ್ನನ್ನು ಹೀಗೆ ಬಿಟ್ಟದ್ದೇ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು ಏನು ಮಾಡಲಿ ಏನು ಮಾಡಲಿ ಈಗಲೇ ಇವಳನ್ನು ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುವೆನು ಶಾಂತನಾಗೋಗ ರಾಜ ಮಾತೆಯ ಕೊಲ್ವರೆ ಮಾನಿತಾನೆ ರಾಜ ಮಾತೆಯ ಕೊಲ್ವರೆ ಮಾನಿತಾನೆ ನೀತಿವಂತನೇ ಭ್ರಾಂತನಾದ ಏಕೆ ಅಗ್ರಜ ನೀನು ಭ್ರಾಂತನಾದೇಕೆ ಮಾತೆಯ ಕೊಲ್ಲರೆ ಮಾನಿತಾನೆ ಅಗ್ರಜ ಅಗ್ರಜ ಇನ್ನು ವಂಶಭೂಪನ ಮನವರಿತವರ ಅಗ್ರಜ ಇನ್ನು ವಂಶಭೂಪನ ಮನವರಿತವರ ಕುಲನಾಶ ಮಾಡಿ ಘನಕಾರ್ಯಗೈದವಳ ಕುಲನಾಶ ಮಾಡಿ ಘನಕಾರ್ಯಗೈದವಳ ಮಾತೆಯ ಕೊಲ್ಲರ ಮಾನಿತಾನೆ 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 ಶಾಂತನೇ ಉಗ್ರಜ ಮಾತು ಹತ್ರ ಮಹಾಪಾಪಕರ ಆದ್ದರಿಂದ ನಾವೀಗಲೇ ಹೋಗಿ ಆ ಶ್ರೀರಾಮಚಂದ್ರನ ಹುಡುಕಿಕೊಂಡು ಪಟ್ಟಾಭಿಷೇಕ ಮಾಡೋಣ ನಡೆ ಹೋಗೋಣ ಹೌದು ಶತ್ರುಘ್ನ ಸರಿಯಾಗಿ ಹೇಳಿದೆ ನಡೆ ಹೋಗೋಣ ಕುಮಾರ ಈಕೆಯನ್ನು ಕೊಂದು ನನ್ನ ಖಡ್ಗಕ್ಕೆ ಕುಂದನ್ನು ತರುತ್ತೇನೆ ನಡೆ ನಾವೀಗಲೇ ಅಣ್ಣ ಶ್ರೀರಾಮಚಂದ್ರನಲ್ಲಿದ್ದರೂ ಹುಡುಕಿ ಕರೆತರೋಣ ಎಲ್ಲರೂ ಕ್ಷಣವೂ ನಿಲ್ಲುವುದು ಬೇಡ ಕುಮಾರ. ಶತ್ರುಘ್ನ ಹೋದರ ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ನೀನಾದರೂ ಪಟ್ಟಾಭಿಷಿಕ್ತನಾಗಿ ಈ ನಿನ್ನ ತಾಯಿಯ ಹೃದಯವನ್ನು ಸಂತೋಷಪಡಿಸು ಕಂದ ಏನು? ನಾನು ಪಟ್ಟಾಭಿಷಕ್ತನಾಗಬೇಕೆ ಹೌದು ಕುಮಾರ ನಾನು ಪಟ್ಟಾಭಿಷಕ್ತನಾಗಬೇಕೆ ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ
ಲಕ್ಷ್ಮಣ ಮಾತಿಸಿ ಶಯನದಲ್ಲಿ ಮಾತಿಸಿ ಶಯನದಲ್ಲಿ ಭಾಗ್ಯರಹಿತರ ಸೌಮಿತ್ರಿ ಒದಗಿದ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ನಿಂತಿರುವ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ನಡೆ ಶತ್ರುಘ್ನ, ಬೇಗನೆ ಹೋಗೋಣ. ಭರತ ಕುಮಾರ ಕುಮಾರ ಕಾನನ ಮಧ್ಯದಿ ಸಹೋದರ, ಎಲ್ಲಿರುವ ರಾಘವ ಕಾನನ ಮಧ್ಯದಿ ಎಲ್ಲಿರುವ ರಾಘವ ಕಾನನ ಮಧ್ಯದಿ ಅಲೆದಲೆದು ನಾ ಅಡವಿಯಲ್ಲಿ ಅಗ್ರಜ, ಅಲೆದಲೆದು ನಾ ಅಡವಿಯಲ್ಲಿ ಬಳಲುತ್ತಲಿರುವೆವು ಕಾಯಿಯ ಗಾಳಿ. ಅಗ್ರಜ, ಬಳಲುತ್ತಲಿರುವೆವು ದಾರಿಯ ಗಾಳಿ. ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ ರಾಮಚಂದ್ರ ರಾಮ ಶತ್ರುಘ್ನ, ಅಣ್ಣ, ಎಲ್ಲಿ ಹುಡುಕಿದರೂ ಅಣ್ಣ ಶ್ರೀರಾಮಚಂದ್ರನ ದರ್ಶನವಾಗಲಿಲ್ಲ. ಆತನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ನನಗೆ ಮನಸ್ಸಿಲ್ಲ ಸಹೋದರ, ನನಗೆ ಮನಸ್ಸಿಲ್ಲ. ಹೌದು ಅಗ್ರಜ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಈಗಲೇ ಹೋಗಿ ಎಲ್ಲಾದರೂ ರಾಮಚಂದ್ರ ಹುಡುಕೋಣ. ಹೌದು ಶತ್ರುಘ್ನ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಸೀತಾ, ಲಕ್ಷ್ಮಣ, ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಸೀತಾ, ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ.
ಹರನ ಶಿರದಿಂದ ಹರಿದೆ ಅಮ್ಮ ಅಮ್ಮ ಹರದ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯೇ ಸೀತಾ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದೆ ತಾಯಿ ನಿರುಪಮ ಚರಿತಳ ನಿನ್ನಯ ಅನುದಿನ ನಿರುಪಮ ಚರಿತಳ ನಿನ್ನಯ ಅನುದಿನ ನಿರಂತರವೇ ಭಜಿಸುವ ಅನುನಯನೆ ಸುರನರ ಸೇರಿದೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇರಿದೆ ವರಗಂಗೆ 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 ಸೀತಾ ಗಂಗಾ ಮಾತೆ ಕರುಣೆಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ ಅದು ಗುಹನು ಇತ್ತಲೇ ಬರುತ್ತಿರುವುದು ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ ಅಮಿತಾರ್ಥ ದೇವ ಜಮ ಸುಂದರ ಕವಿತಾರ್ಥ ವಿವಾಜಮ ರಾಮ ಶ್ರೀ ರಾಮ 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 ಶ್ರೀ ರಾಮ ಮಂಗಳವಾಗಲಿ. ಮೇಲೆ ಹೇಳು. ನಮಸ್ಕರಿಸುವೆನು. ಗುಹನೆ, ನೀನು ನಿನ್ನ ಪರಿವಾರ ಕ್ಷೇಮವೇ? ರಾಮಚಂದ್ರ, ನಿಮ್ಮಗಳ ಅನುಗ್ರಹದಿಂದ ನಾನು ಮತ್ತು ನನ್ನ ಪರಿವಾರವೆಲ್ಲವೂ ಕ್ಷೇಮದಿಂದಿರುವುದು. ಆದರೆ ನಿಮ್ಮ ವನವಾಸದ ವಿಚಾರವನ್ನ ಈಗ ತಾನೇ ನನ್ನ ಬೇಹುಕಾರರಿಂದ ತಿಳಿದು ನನ್ನ ಮನಸ್ಸಿಗೆ ಬಹಳ ದುಃಖವಾಗಿರುವುದು. ನಿಮ್ಮ 14 ವರ್ಷ ವನವಾಸ ಮುಗಿಯುವ ತನಕ ಈ ನನ್ನ ಶೃಂಗಬೇರಿ ಪಟ್ಟಣದಲ್ಲಿ ಕಾಲ ಕಳೆಯುತ್ತಾ ನನ್ನನ್ನು ಮತ್ತು ನನ್ನ ಪರಿಹಾರವನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಗುಹನೆ,
ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಗಿದ್ದರೂ ಪಿತೃಪಾಕ್ಯ ಪರಿಪಾಲಾರ್ಥನವಾಗಿ ವನವಾಸಕ್ಕೆ ಬಂದ ನಾವು ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡುವಾಗಿದ್ದರೆ ಈ ಗಂಗಾ ನದಿಯನ್ನು ದಾಟಿಸು, ನಿನಗೆ ಪುಣ್ಯ ಬರುವುದಯ್ಯ. ರಾಮಚಂದ್ರ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನ ಈ ಗಂಗಾ ನದಿಯನ್ನು ದಾಟಿಸುವ ಯೋಗವು ನನಗೆ ಒದಗಿ ಬಂದಿತ್ತು. ಧನ್ಯನಾದೆನು ತಂದೆ, ಧನ್ಯನಾದೆನು. ಸತಾಸ್ತಿ. ಆದರೆ ಏನದು ಗುಹನೆ? ಪರಮಾತ್ಮ, ಹಿಂದೆ ನೀವು ಮಿಥಿಲಾ ನಗರಕ್ಕೆ ಹೋದ ಸಂದರ್ಭದಲ್ಲಿ ನಿಮ್ಮ ಪಾದ ಸ್ಪರ್ಶಕ್ಕೆ ಒಂದು ಕಲ್ಲು ತಾಕಿ ಆ ಕಲ್ಲು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲಿ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವುಗಳೆಲ್ಲವೂ ನಿಮ್ಮ ಪಾದ ಸ್ಪರ್ಶದಿಂದ ಹೆಣ್ಗಳಾದರೆ ನನ್ನ ಗತಿಯೇನು? ಅರ್ಥವಾಯಿತು ಗುಹನೆ, ಅರ್ಥವಾಯಿತು. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದನು. ನನ್ನ ಪಾದ ತೊಳೆದು ಪೂಜಿಸಬೇಕಂತಲ್ಲವೇ ನಿನ್ನ ಮನದ ಅಭಿಲಾಷೆ ನೆರವೇರಿಸಿತು. ತಥಾಸ್ತು. ಕ್ಷಣಕಾಲ ರಾಮಚಂದ್ರ. ಲಕ್ಷ್ಮಣ, ಶ್ರೀಪಾದವನು ಪೂಜಿಸಿ ರಾಮ ರಾಮ ಜನಕರ ಜನ ಜಾಮಾತನ ಜೋಡೋಗಿಯ ರಮಣನ ಜನಕರ ಜನ ಜಾಮಾತನ ಜನಕೀಯ ರಮಣನ
ಕಾಲ ನಾವೇನು ಸಿದ್ಧಪಡಿಸಿದ್ರು. ಹಾಗೆ ಆಗಲಿ ಗುಹನೆ. ಪ್ರಭು, ನಾವು ಈ ಸಿದ್ಧವಾಗಿರುವುದು. ಗುಹನೆ, ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ. ತವ ಸಮುದ್ರ ದಾಟಿಸುವೆ, ಇವರಂ ನದಿ ದಾಟಿಸುವೆ. ಭವ ಸಮುದ್ರ ದಾಟಿಸುವ, ಇವರಂ ನದಿ ದಾಟಿಸುವೆ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ದೇವ ದೇವ ನಿನ್ನಂತವ ಸಿರಿಯಂದದಿ ಪಾಲಿಸುವೆ. ಇಂದಾಮಿಗೆ ಧನ್ಯನಾದೆ, ಇಂದಾಮಿಗೆ ಧನ್ಯನಾದೆ ರಾಮ ರಾಮ ರಾಮ. ಲಕ್ಷ್ಮಣನ ಅಲ್ಲಿ ನೋಡು, ಕೆಂದೋಳಿ ಎದ್ದು ನವಮಂಡಲವನ್ನು ಮುತ್ತಿರುವುದು. ತುರಗಗಳ ಕುರಪಟದಿಂದ ಎದ್ದು ಕೆಂದೋಳಿ ನೋಡಿದರೆ ಯಾರು ರಾಜಪುತ್ರರು ಬೇಡಿಗಾಗಿ ಬಂದಿರಬಹುದೇ, ಅಥವಾ ನಮ್ಮ ಮೇಲೆ ದಂಡೆತ್ತಿ ಬಂದಿರುವುದು. ಹೋಗಿ ನೋಡಿಕೊಂಡು ಬಾ. ಹಾಗೆ ಆಗಲಿ. ಅಗ್ರಜ ಮತ್ತವರಲ್ಲ, ತನ್ನ ದಾಯಾದಿ ಮತ್ಸರದಿಂದ ತನ್ನ ಭರತರೇ ಸೈನ್ಯ ಸಮೇತವಾಗಿ ಬರುತ್ತಿರುವರು. ಅಪ್ಪಣೆ ಕೊಟ್ಟರೆ ಅವರನ್ನು ಅವರ ಸೈನ್ಯವನ್ನು ಮಾರ್ಗ ಮಧ್ಯದಲ್ಲೇ ಧ್ವಂಸ ಮಾಡಿ ಬರುವರು. ಶಾಂತನಾಗು ಲಕ್ಷ್ಮಣ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನು ನೀನರಿ. ಅವನೇನು ನಮ್ಮ ನಾಶಕ್ಕಾಗಿ ಬಂದಿರುವನು ಅಥವಾ ಕ್ಷಮೆಯಾಚನೆಯಾಗಿ ಬಂದಿರುವನು, ತಿಳಿದು ನೋಡೋಣ. ಅಣ್ಣ ರಾಮಚಂದ್ರ, ಭರತ ಭರತ ಅಣ್ಣ ಶತ್ರುಘ್ನ, ಭರತ, ನೀನು ಮಾನವನಿಂದ ಯಾವಾಗ ಬಂದಿ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ಏನಣ್ಣ ಇದು, ಏನಣ್ಣ ಇದು? ರತ್ನ ಮಕುಟವನ್ನು ಕನಕಾಂಬರವನ್ನು ಧರಿಸಿ ಮಂತ್ರಿ ಸಾಮಂತರ ಮಧ್ಯದಲ್ಲಿ ದಿವ್ಯ ಸಿಂಹಾಸನದ ಮೇಲೆ ಮಂಡಿಸಲರ್ಹನಾದ ನೀನು ಜಟಾ ಮಕುಟವನ್ನು ವಲ್ಕಲಗಳನ್ನು ಧರಿಸಿ ಈ ಘೋರ ಮೃಗಗಳು ವಾಸಿಸುವ ಅರಣ್ಯದಲ್ಲಿರುವೆಯಲ್ಲ. ನಿನ್ನ ಈ ಸ್ಥಿತಿಯನ್ನು ನೋಡುವ ನಾವೆಂತಹ ಪಾಪಿಗಳಣ್ಣ, ಪಾಪಿಗಳು. ಶಾಂತನಾಗು ಭರತ, ಶಾಂತನಾಗು. ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದಿ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆರೆದು ನಿರುತ್ಸಾಹದಿಂದ ಹಿಂದಿರುಗು ಬಂದಿ. ಭರತ, ಅಣ್ಣ, ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಮಾಚಾರವನ್ನು ಕೇಳಲು ಆತುರವಾಗುತ್ತಿದೆ. ಹೇಳು, ಒಬ್ಬೊಬ್ಬರ ಏಕಕ್ಷಮ್ಯವನ್ನು ಕೇಳುತ್ತೇನೆ. ಸಪ್ತ ಋಷಿಗಳಲ್ಲಿ ಶ್ರೇಷ್ಠರಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲಿ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಕ್ಷೇಮದಿಂದಿರುವರಣ್ಣ. ಪತಿ ಎದುರಲು ಕಣ್ಣೀರು ಸುರಿಸುತ್ತಾ ಒಂದು ಮಾತನಾಡದೆ ಮೌನವಾಗಿ ಕಳಿಸಿಕೊಟ್ಟ ಸೋದರನ ತಾಯಿ ಸುಮಿತ್ರಾ ದೇವಿಯು ಕ್ಷೇಮವೇ? ಮಾತೆಯು ಕ್ಷೇಮದಿಂದಿರುವರಣ್ಣ. ನಾವು ಮಾಸಗಳು ಹೊತ್ತು ಹೆತ್ತು ಮುತ್ತಿಟ್ಟು ತುತ್ತಿಟ್ಟು ಸಾಕಿ ಸಲಹಿದ ಸಂಕಷ್ಟದಲ್ಲಿ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವರೇ? ಕೌಸಲ್ಯ ಮಾತೆಯು ಕ್ಷೇಮದಿಂದಿರುವ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯು ಕ್ಷೇಮದಿಂದಿರುವರೇ? ಕ್ಷೇಮವಣ್ಣ, ಕ್ಷೇಮ. ಈಗ ಹೇಳು ಭರತ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ 4 ಸುಪುತ್ರನ ಪಡೆದ ಕಟುವಾಂಗ ಎಂಬ ಹೆಸರಿನಿಂದವನು ಪುಷ್ಪರಥ ಎಂಬ ಅನ್ವರ್ಥ ನಾಮವನ್ನು ಪಡೆದು ದೇವತೆಗಳಿಂದ ದಶರಥ ಎಂಬ ಬಿರುತಾಕಿತವನ್ನು ಪಡೆದ ನಮ್ಮೆಲ್ಲರ ಜನಕನು ಕ್ಷೇಮದಿಂದಿರುವರೇ? ನಮ್ಮೆಲ್ಲರ ಕ್ಷೇಮ ಕೊಂಚವಾಯಿತಣ್ಣ. ಏನಾಯಿತು ಭರತ? ಬೇಗ ಹೇಳಬಾರದೆ? ಅಣ್ಣ, ದುಷ್ಟ ಕೈಕೆಯು ನಿಮ್ಮನ್ನು ಕಾಡಿಗಟ್ಟಿದಳು. ಮಾತೆಯು ಲಕ್ಷ್ಮಣನು ನಿಮ್ಮನ್ನೇ ಹಿಂಬಾಲಿಸಿದಳು. ನಿಮ್ಮನ್ನಗಲಿದ ಆ ಶೋಕದಿಂದ ಪರಿತಪಿಸಿ ನಿಮ್ಮ ವಿರಹ ವೇದನೆಯನ್ನು ತಾಳಲಾರದೆ
ಪೂಜ್ಯ ಜನಕನು ಪರಲೋಕವಾಸಿ ಕಡೆಗೂ ನಮ್ಮನ್ನು ಪರಲೋಕವಾಸಿ ಇದೆಯಾ? ಹೇ ಜನಕನೇ, ಸ್ವರ್ಗದಲ್ಲಿರುವ ಇವನೇ, ಇದೋ ನಿಮಗೆ ಇಲ್ಲಿಂದಲೇ ವಂದಿಸುವೆ. ಭರತ, ಅಣ್ಣ, ನೀನೇ ಪುಣ್ಯಶಾಲಿ ಅಲ್ಲಪ್ಪ. ಜನಕನ ಅವಸಾನ ಸಮಯದಲ್ಲಿ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿ ಪುಣ್ಯಕ್ಕೆ ಭಾಗಿಯಾದಿ. ಅಂತ ಅದೃಷ್ಟವು ಈ ಪಾಪಿಯಾದ ರಾಮನ ಅಡೆಯಲ್ಲಿ ಬರಲಿಲ್ಲ ಭರತ, ಬರೆಯಲಿಲ್ಲ. ಇಲ್ಲವಣ್ಣ, ಇಲ್ಲ. ತಂದೆಯವರ ಅಂತ್ಯಕಾಲದಲ್ಲಿ ನಾವು ಅವರ ಬಳಿಯಲ್ಲಿರಲಿಲ್ಲವಣ್ಣ. ಏನು ಹೇಳಿದೆ ಭರತ? ನೀವು ಸಹ ಬಳಿಯಲ್ಲಿರಲಿವೆ? ಇಲ್ಲವಣ್ಣ. ಹೇ ದಶರಥನೇ, 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚೆದೆಯ 4 ಸುಪುತ್ರರನ್ನು ಪಡೆದ ನೀವು ನಿಮ್ಮ ಅಂತ್ಯಕಾಲದಲ್ಲಿ ಯಾರೂ ನಿಮ್ಮ ಬಾಯಿಗೆ ಗಂಗೋತಕ ಬಿಡಲಿಲ್ಲವೇ? ಎಂಥ ನತದುಷ್ಟರು, ಎಂಥ ನತದುಷ್ಟರು! ಮಿಂಚಿಸಿ ಹೋದ ಕಾಲಿಗೆ ಚಿಂತಿಸಿ ಬಲವಲ್ಲ. ಭರತ, ಮಾತೆ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತರಾಗಿ ಸತ್ಯಧರ್ಮದಿಂದ ರಾಜ್ಯಭಾರ ಮಾಡು. ಅಣ್ಣ, ಏನು ಹೇಳಿದೆ? ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರಣ್ಣ, ನಾನಿರಲಾರೆ. ಭರತ, ಆದ್ದರಿಂದ ನೀವು ಅಯೋಧ್ಯೆಗೆ ಬಂದು ನಮ್ಮೆಲ್ಲರಿಗೂ ಆನಂದವನ್ನುಂಟು ಮಾಡುವ ಅಣ್ಣ, ಆನಂದವನ್ನುಂಟು ಮಾಡುವ. ಭರತ, ಮಾತೆ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಇಲ್ಲವಣ್ಣ. 14 ವರ್ಷ ವನವಾಸ ಮುಗಿಯುವವರೆಗೂ ನಾನು ಪುರಪ್ರವೇಶ ಮಾಡುವುದಿಲ್ಲ. ಆದ್ದರಿಂದ ಅದು ಅಲ್ಲದೆ ನಿನ್ನ ಭಾಗಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದು ದತ್ತಾಪಹಾರ ದೋಷಕ್ಕೆ ಗುರಿಯಾಗದಂತಾಗುತ್ತದೆ. ಭರತ, ಅಣ್ಣ, ನಾನಾಗಿ ಸಂತೋಷದಿಂದ ಬಿಟ್ಟು ಕೊಡುತ್ತಿರುವಾಗ ದತ್ತಾಪಾರ ದೋಷವು ಎಲ್ಲಿಂದ ಬರುವುದಣ್ಣ? ನೀನು ಏನೇ ಹೇಳಿದರೂ ನನ್ನ ಮಾತು ಕೇಳುವುದಿಲ್ಲ ಭರತ. ಅಣ್ಣ, ರಾಮಚಂದ್ರ ನನ್ನದೊಂದು ಕೋರಿಕೆಯನ್ನು ನೆರವೇರಿಸಿಕೊಡಬೇಕೆಂದು ಏನು ಹೇಳು ಭರತ? ಬೇಡಿಕೊಳ್ಳುವೆನಣ್ಣ, ಬೇಡಿಕೊಳ್ಳುವೆ. ಏನು ಹೇಳು ಭರತ? ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರೆ. ಆದ್ದರಿಂದ ಈ ನಿಮ್ಮ ಪವಿತ್ರವಾದ ಪಾದಕೆಗಳನ್ನು ನನಗೆ ಅನುಗ್ರಹಿಸಿಕೊಡು. ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಅವುಗಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ರಾಜ್ಯವಾಳುತ್ತೇನೆ. ನಿಮ್ಮ 14 ವರ್ಷಗಳ ವನವಾಸ ಮುಗಿದ ಮರುದಿನವೇ ನೀವು ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದಲ್ಲಿ ನನ್ನ ಈ ದೇಹವನ್ನು ಅಗ್ನಿಯಲ್ಲಿ ಈಡಾಡುವುದು ಸಾಕ್ಷಿ. ಶಾಂತನಾಗು ಭರತ, ಶಾಂತನಾಗು. ನಿನ್ನಿಷ್ಟದಂತೆ ಆಗಲಿ. 14 ವರ್ಷಗಳ ವನವಾಸ ಮುಗಿದ ಮರುದಿನವೇ ನಿನಗೆ ದರ್ಶನ ನೀಡುವನು. ತೆಗೆದುಕೋ ಈ ಪಾದಕಿ. ತನ್ನೊಡಲ ತಾಪಮಂ ತಡೆದೆನಿತೋ ತವಕದಿಂ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ಪರಮ ಜಪ ತಪ ಪುಣ್ಯ ಪದಾರ್ಚನೆಯಂ ಪೂಜಿಸಿದ. ಪರಮ ಜಪ ತಪ ಪುಣ್ಯ ಪದಾರ್ಚನೆಯಂ ಪೂಜಿಸಿದ ಮುನಿ ಜನರ ಪಾಲಿಗೂ ಈ ಪುಣ್ಯವಿಲ್ಲ. ಶ್ರೀರಾಮ
ಕಾಡು ಮರದಿಂಕಡಿದು ಕಾಲಿನಿಂತುಳಿದು ಪಾಡುಪಡುತ್ತಿದ್ದರು. ನಾಡು ನಡೆತನವ ಕೈಗೊಂಡು ರಾರಾಜಿಸುವ ಜೋಡಿಗಳಿಗೊದಗಿ ಪುಣ್ಯ ಕೆಡೆಯುಂಟೆ. ಜಗದೇ ಪವನ ಪರಂದಾಮ ಶ್ರೀರಾಮ ಪವನ ಪರಂದಾಮ ಶ್ರೀರಾಮ ದಿನವಂತ ದೇವ ದಿನಮಣಿಲ ನಾಮ ದಿನವಂತ ರಾಮ ದಿನಮಣಿಲ ನಾಮ ಭಕ್ತರ ಪಾಲಿಪ ಜನನಿಧಿ ಭಕ್ತರ ಪಾಲಿಪ ಜನನಿಧಿ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪವನ ಪರಂದಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ. ಲಕ್ಷ್ಮಣ, ಅಗ್ರಜ ನೋಡಿದ್ಯಾ ಭರತನ ಭ್ರಾತೃ ವಾತ್ಸಲ್ಯವನ್ನ? ಅಗ್ರಜ ಅರಿಯದೆ ದುಡುಕಿದೆ ನನ್ನದು. ಅಗ್ರಜ ಅರಿಯದೆ ದುಡುಕಿದೆ ನನ್ನದು ಅಪರಾಧವಾಯಿತು, ಕ್ಷಮಿಸಬೇಕು. ಚಿಂತೆ ಇಲ್ಲ ಸೀತೆ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುನರ್ಜನರು ಪದೇ ಪದೇ ತೊಂದರೆಗೀಡು ಮಾಡುವರು. ಆದ್ದರಿಂದ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ನಡೆಸೋಣ. ಸೀತಾ, ನೋಡೆಗೆ ವನದಂದವ ಸೀತಾ, ನೋಡೆಗೆ ವನದಂದವ, ನೋಡೆಗೆ ವನದಂದವ. ಸೀತಾ ನೋಡೆಗೆ ವನದಂದವ, ನೋಡೆಗೆ ವನದಂದವ. ಸೀತಾ, ಪರಿಮಳವ ಬೀರುವ ತರತರದ ಪುಷ್ಪವ, ಪರಿಮಳವ ಬೀರುವ ತರತರದ ಪುಷ್ಪವ, ಮರುಗ ಮಲ್ಲಿಗೆ ಜಾಜಿ ಸುರಭಿ ಸೇವಂತಿಗೆ. ಸೀತಾ, ಮರುಗ ಮಲ್ಲಿಗೆ ಜಾಜಿ ಸುರಭಿ ಸೇವಂತಿ, ಮನಕ್ಕೆ ಬಹಳ ಮುದವ ತರುವ, ಮನಕ್ಕೆ ಬಹಳ
ಮುದವ ತರುವ ಮನಕ್ಕೆ ಬಹಳ ಮುದವ ತರು ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸೊಬಗಿನಲ್ಲಿ ನೋಡೆಗಿ ವನದಂದವ ಸೀತಾ ನೋಡೆಗಿ ವನದಂದವ ನೋಡೆಗಿ ವನದಂದವ ಕೋಕಿಲ ಲಾಪಗಳ ಮೇರೆ ಮೆರೆಯುವ ದುಂಬಿಗಳ ಸೀತಾ ತೀರ ಕೋಕಿಲ ಲಾಪಗಳ ಮೇರೆ ಮೆರೆಯುವ ದುಂಬಿಗಳ ಹಾರಿ ಓಡುತ್ತಿಯ ಹರಿಣಗಳ ಮೀರಿ ಮೆರೆಯುವ ಸುಪಕಿ ಕಂಕಳ ಸೀತಾ ಹಾರಿ ಓಡುತ್ತಿಯ ಹರಿಣಗಳ ಮೀರಿ ಮೆರೆಯುವ ಸುಪಕಿ ಕಂಕಳ ಮನಗೆ ಬಹಳ ಮುದವ ತರುವ ಗೀತಾ ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರು ಮನಕ್ಕೆ ಬಹಳ ಮುದವ ತರುವ ಮನಕ್ಕೆ ಬಹಳ ಮುದವ ತರುವ ತರ ತರದ ಪುಷ್ಪಗಳ ಸೊಬಗಿನಲ್ಲಿ ನೋಡೆಗಿ ವನದಂದವ ಸೀತಾ ನೋಡೆಗಿ ವನದಂದವ ನೋಡೆಗಿ ವನದಂದವ ನೋಡೆಗಿ ವನದಂದವ ಸೀತಾ ನೋಡೆಗಿ ವನದಂದವ ನೋಡೆಗಿ ವನದಂದವ ನೋಡೆಗಿ ವನದಂದವ ಸೀತಾ ಫಲಪುಷ್ಪಗಳು ತರಲು ಹೋದ ಲಕ್ಷ್ಮಣನಿಂದ ಬಾರಲಿಲ್ಲವಲ್ಲ ಓಹೋ ಓಹೋ ಬೇವು ಬರಲಿ ಹೋ ಓಹೋ ಓಹೋ ಮೇವು ಬರಲಿ ಹೋ ಮೇವು ಬರಲಿ ಹೋ ಎಲೆಗೆ ಮೇವು ಬರಲಿ ಹೋ ಮೇವು ಬರಲಿ ಹೋ ಎಲೆಗೆ ಮೇವು ಬರಲಿ ಹೋ ಹಾರಿ ವೇಷವ ತೋರಿ ಹಾರಿ ವೇಷವ ತೋರಿ ಹಿರಿದಿರಿದು ತಿನ್ನುವೆನ ಮುರಿ ಮುರಿದು ಮುಕ್ಕುವೆನ ಹಿರಿದಿರಿದು ತಿನ್ನುವೆನ ಮುರಿ ಮುರಿದು ಮುಕ್ಕುವೆನ ಜೀವ ಮಾವ ಮೇವು ಬರಲಿ ಹೋ ಮೇವು ಬರಲಿ ಹೋ ಎಲೆಗೆ ಮೇವು ಬರಲಿ ಹೋ ಪ್ರಾಣ ಹಿಂಸೆ ಮಾಡುವುದರಲ್ಲಿ ನನಗಿಂತ ಮಿಗಿಲಾದವರು ಈ ತ್ರಿಭುವನದಲ್ಲಿ ಯಾರೂ ಇರಲಾರರು. ನಮ್ಮಣ್ಣನಾದ ಸ್ವರ್ಣ ಲಂಕಾಧೀಶ್ವರ ರಾವ ಸಾರ್ವಭೌಮನಿಂದ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಶಮ್ಮುಖಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದ ತಪಸ್ಸನ್ನು ಆಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತಿರುವನು. ಹಲವಾರು ದಿನಗಳಿಂದ ವ್ರತೋಪವಾಸವನ್ನು ಕೈಗೊಂಡಿರುವ ಆತನಿಗೆ ಬೇಕಾದ ಮದ್ಯ ಮಾಂಸಗಳನ್ನು ಸಿದ್ಧಪಡಿಸಿರುವನು. ಮಗನೇ ಶಮ್ಮುಖಾಸುರ ಎಲ್ಲಿರ್ಬೇಕಂದ ಆತನು ಅಲ್ಲಿ ಕುಳಿತು ತಪಸ್ಸನ್ನು ಆಚರಿಸಿರುವನು. ನಿನ್ನನ್ನು ಸ್ವಾಗತಿಸಲು ನಿನ್ನ ಮಾತೃವಾದ ಶೂರ್ಪನಖಾದೇವಿ ಬರ್ತಿರುವಳು. ಅಯ್ಯೋ ಮಗನೇ ಶಮ್ಮುಖಾಸುರ, ಹೆತ್ತ ಮಡಲಿಗೆ ಕಿಚ್ಚಿಟ್ಟೆ ಯಾಕಂದ? ಯಾರೋ ನನ್ನ ಸುಕುಮಾರನ ಶಿರಚ್ಛೇದನ ಮಾಡಿರುವಲ್ಲ, ಯಾರಾಗಿರಬಹುದು? ರಕ್ತ, ಬಿಸಿಯಾದ ರಕ್ತ.
ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಸುಕುಮಾರನಂದು ಕೊಂದ ಪಾಪಿಗಳು ಈ ನನ್ನ ದಂಡ ಕಾರಣದಿಂದ ಬಹಳ ದೂರ ಹೋಗಿರಾರು. ಯಾರಾಗಿರಬಹುದು? ನರವಾಸನೆ, ಮಾನವರ ಸುಳಿವನ್ನೇ ಕಾಣದ ಈ ನನ್ನ ದಂಡ ಕಾರಣ್ಯದಲ್ಲಿ ನರಮಾನವರ ವಾಸನೆ. ಅವರೇನಾದರೂ ಈ ಕಾರ್ಯವನ್ನು ಎಸಗಿರಬಹುದೇ? ಯಾರೇ ಆಗಿರಲಿ, ಎಲ್ಲಿ ಇರಲಿ, ಹಾಗೆ ಹಿಡಿದು ಗಾತಗಾತನಾಗಿದ್ದು ನುಂಗಿ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ನರಮಾಂಸವನ್ನು ತಿಂದು ಆನಂದಿಸುವನು. ಇರಲಿ, ಅವರೆಲ್ಲಿದ್ದರೂ ಹುಡುಕಿ ಅವರನ್ನು ಹಾಗೆ ಹಿಡಿದು ಗಾಜಗಾಜನಾಗಿದ್ದು ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ಪ್ರಾಣೇಶ್ವರ, ನಗಬಾರದೆ. ಹೊಸತನ ಬಯಸಿದ ಶುಭ ದಿನ, ಅನುದಿನ ಹೊಸತನ ಕಂಡಿನ ಶುಭ ದಿನ. ಜಾನಕಿ, ಅಗ್ರಜ, ಲಕ್ಷ್ಮಣ, ನಮಸ್ಕರಿಸುವನು. ನಿನಗೆ ಮಂಗಳವಾಗಲಿ. ಈ ಖಡ್ಗ ಯಾವುದು? ಅಗ್ರಜ, ಓರ್ವ ರಾಕ್ಷಸನು ಸೂರ್ಯದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿದನು. ಆತನ ತಪಸ್ಸಿಗೆ ಭಗವಾನ್ ಭಾಸ್ಕರನ ಮೆಚ್ಚಿ ಈ ಖಡ್ಗವನ್ನು ನೀಡುವಷ್ಟರಲ್ಲೇ ನಾನೇ ಆತನಿಂದ ಪಡೆದು ಈ ಖಡ್ಗದಿಂದಲೇ ಆತನನ್ನು ಸಂಹಾರ ಮಾಡಿ ಬಂದೆ. ಕಡೆಗೂ ಆತನನ್ನು ಸಂಹರಿಸಿದೆಯಾ? ಹೌದು ಅಗ್ರಜ. ಅದು ಚಿಂತೆ ಇಲ್ಲ, ಅದು ಸರಿ. ನಿನ್ನ ಆತ್ಮರಕ್ಷಣೆಗಾಗಿ ಈ ಖಡ್ಗವು ನಿನ್ನ ಬಳಿಯಲ್ಲಿ ಇರಲಿ. ಆ ಫಲಗಳನ್ನು ಆ ಪರ್ಣಶಾಲೆಯಲ್ಲಿ. ಹಾಗೆ ಆಗಲಿ. ಸೀತಾ, ಬಾ ಕುಳಿತುಕೋ. ಸೀತಾ, ಸಮೀಪದಲ್ಲೆಲ್ಲೋ ನರವಾಸನೆ ಬರುತ್ತಿರುವುದಲ್ಲ. ನನ್ನ ನಾಸಿಕವೇನು ಮೋಸ ಹೋಗಿಲ್ಲ. ಇಲ್ಲಾರೋ ಈರ್ವರು ನರರು, ಓರ್ವ ಸ್ತ್ರೀ ಮತ್ತೋರ್ವ ಪುರುಷ. ಇಬ್ಬರನ್ನ ಹಾಗೆ ಹಿಡಿದು ಮೊದಲು ಅವರ ಶಿರಸ್ಸುಗಳನ್ನ ಕರಕ್ ಕರಕ್ ಎಂದು ಹೋಗಿದ್ದು ನುಂಗಿ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ಆಹಾ,
ಸುರಸುಂದರನಾಗಿರುವನು. ಇಂತಹ ಸುರಸುಂದರಾಂಗನನ್ನು ಆ ನಮ್ಮ ಲಂಕಾಪಟ್ಟಣದಲ್ಲಿ ಆಗಲಿ ಈ ನಮ್ಮ ದಂಡಕಾರಣದಲ್ಲಿ ನೋಡಿಯೇ ಇರಲಿಲ್ಲವಲ್ಲ. ಇರಲಿ, ನನ್ನ ಮಗನಿಗೆ ಏನಾದರೂ ಆಗಲಿ, ಇವನನ್ನು ಮಾತ್ರ ಬಿಡಬಾರ್ದು. ಇಂತಹ ಸುರಸುಂದರಾಂಗನನ್ನು ಮದುವೆ ಆದರೆ ಆಹಾ, ನನ್ನ ಜೀವನವೇ ಸಾರ್ಥಕವಾಗುವುದಿಲ್ಲ. ನಾನೇ ತನ್ನಾನೀಗಲೇ ನಾನೇ ತನ್ನಾನೀಗಲೇ ವರಿಸುವೆ, ನಾನೇ ತನ್ನಾನೀಗಲೇ ಏನಾದರೂ ಆಗಲೇ ವರಿಸುವೆ, ಏನಾದರೂ ಆಗಲಿ ವರಿಸುವೆ, ನಾನೇ ತನ್ನಾನೀಗಲೇ ವರಿಸುವೆ, ನಾನೇ ತನ್ನಾನೇ. ಹೌದು, ನಾನು ಈ ಕೋರ್ ರೂಪಿನಿಂದ ಹೋದ್ರೆ ವರಿಸುವನೇ? ಸಾಧ್ಯವಿಲ್ಲ. ಜೈ ಶಾಂಭವಿ. ಅಬ್ಬಬ್ಬಾ, ಈಗ ಈತನನ್ನು ವರಿಸುವನು. ಪ್ರಿಯಾ, ಓ ಪ್ರಿಯಾ, ಪ್ರಿಯಾ. ಯಾರಮ್ಮ ನೀನು? ಅಮ್ಮ ಅನ್ನಬೇಡ ಪ್ರಿಯಾ. ಈ ಅರಣ್ಯಕ್ಕೆ ಏತಕ್ಕಾಗಿ ಬಂದಿ? ನೀನು ಯಾರು? ನಿನ್ನ ಹೆಸರೇನು? ನನ್ನಿಂದ ಏನಾಗಬೇಕು? ಅಬ್ಬಬ್ಬಾ, ಒಂದೇ ಬಾರಿ ಕೇಳಿದರೆ ಹೇಗೆ ಹೇಳುವುದು? ಒಂದೊಂದಾಗಿ ಬಿಡಿಸಿ ಬಿಡಿಸಿ ಕೇಳಬಾರದೆ? ನೀನು ಯಾರು? ಇಲ್ಲಿಗೆ ಬರೋ ಕಾರಣವೇನು? ನನ್ನಿಂದ ಏನಾಗಬೇಕು? ಪ್ರಿಯಾ, ನಾನು ಲಂಕಾಧಿಪತಿಯಾದ ರಾವಣೇಶನ ಸಹೋದರಿಯು. ನನ್ನ ಹೆಸರು ಶೂರ್ಪನಖ ಎಂದು ಕರೆಯುವರು. ಪ್ರಿಯಾ, ಓಹೋ, ರಕ್ಕಸಿಯೇ? ಹಾಗೆ ಕಾಣುತ್ತಿರುವೆನೆ ಪ್ರಿಯಾ. ಸ ಪ್ರಿಯಾ, ನನ್ನನ್ನು ವರಿಸು ಪ್ರಿಯಾ. ಇಲ್ಲ, ಇದು ನನ್ನ ಪಕ್ಕದಲ್ಲೇ ನನ್ನ ಪತ್ನಿಯರಳು, ಆದ್ದರಿಂದ ನಿನ್ನ ಒರೆಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಪ್ರಿಯಾ? ಏಕೆಂದರೆ ನಾನು ಏಕಪತ್ನಿ ವ್ರತಸ್ಥ. ನೀನು ಆಕೆಯನ್ನು ತ್ಯಜಿಸು, ನನ್ನನ್ನು ವರಿಸು, ಆಗಲೂ ನೀನು ಏಕಪತ್ನಿ ವ್ರತಸ್ಥನಾಗುವೆಯಲ್ಲ. ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿದ್ದೇನೆ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಹಿಡಿ ಪ್ರಿಯಾ. ವಾಯು ಸಾಕ್ಷಿಯಾಗಿ ಯಾರೂ ಕೈ ಹಿಡಿದಿಲ್ಲ ತಾಯಿ. ಈಗ ಹಿಡಿಯುವರಾರು? ಇಲ್ಲ ತಾಯಿ. ಹಾಗೆಂದರೆ ಹೇಗೆ ಪ್ರಿಯಾ? ನಿನ್ನನ್ನೇ ನಂಬಿ ಬಂದಿರುವೆನು, ಹಾಗೆಂದರೆ ಹೇಗೆ? ಬಾ ಪ್ರಿಯಾ. ನಿನಗಿನ್ನೂ ಮದುವೆ ಆಗಿಲ್ಲವೇ? ಆಗಿತ್ತು ಪ್ರಿಯಾ, ಆದರೆ ಆತನು ಸತ್ತು ಹೋದನು. ಅದಕ್ಕಾಗಿ ನಿನ್ನನ್ನು ಹುಡುಕುತ್ತಾ ಬಂದಿರುವೆನು. ಬಾ ಪ್ರಿಯಾ, ನನ್ನನ್ನು ವರಿಸು. ನಾನು ಈ ಪ್ರದೇಶಕ್ಕೆ ನಾನು ಓರ್ವನೇ ಬಂದಿಲ್ಲವೇ? ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನು ಬಂದಿರೋನು. ಆಹಾ. ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥವನ್ನು ನೆರವೇರಿಸನು. ಪ್ರಿಯಾ, ಆತ ನಿನಗಿಂತಲೂ ಸುರಸುಂದರಾಂಗನೇ, ಆದ್ದರಿಂದಲೇ ಆತನು ಲಕ್ಷ್ಮಣ ಎಂದು ಕರೆಯುವರು. ಆಹಾ ಪ್ರಿಯಾ, ಆತನು ಹೋದರೆ ನನ್ನ ವರಿಸುವನೋ ಇಲ್ಲವೋ? ಹೌದಲ್ಲ, ಅವನು ನನ್ನ ಆಜ್ಞೆಯ ಹೊರತಾಗಿ ಏನನ್ನೂ ಮಾಡುವುದಿಲ್ಲ. ಏನನ್ನು ಮಾಡುವುದಿಲ್ಲವೇ? ಇಲ್ಲ. ನೀವು ಎಲ್ಲವನ್ನು ಮಾಡಿಕೊಂಡು ಬಿಡುವಿರಿ. ಇಲ್ಲ ಇಲ್ಲ ಪ್ರಿಯಾ, ಹಾಗಲು ಈಗ ಒಂದು ಕುರುಹನ್ನು ಕೊಟ್ಟರೆ ನಾನು ಆತನ ಬಳಿ ಹೋಗುವೆನು. ಹೀಗೆ ಬಾ, ಅವನು ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು, ಕುರುಹುಗಳು ಬರೆಯುತ್ತೇನೆ, ಅವನನ್ನು ತೋರಿಸು, ಅವನ ನಿನ್ನ ಮಾನಿಸುವನು. ಪ್ರಿಯಾ, ಹೀಗೆ ಮುಂದೆ ಇಲ್ಲಿಯೇ ಆದರೂ ಬರೆಯಬಹುದಿತ್ತಲ್ಲ? ಇಲ್ಲ ತಾಯಿ, ನೀನು ಬಂದೆ ಮುಂದೆ ನಿಲ್ಲು, ಆಹಾ, ನಿನ್ನ ಬೆನ್ನು ತಿರುಗಿಸಿ ನಿಲ್ಲು. ಇಲ್ಲಿಯೇ ಬರೆಯಬೇಕೆ? ಹೌದು ತಾಯಿ. ಹಾಗಲಿ ಪ್ರಿಯಾ, ಬರೆ ಸರಿಯಾಗಿ ನಿಂತರಿತಾರೆ. ಚೆನ್ನಾಗಿ ಬರೆ ಪ್ರಿಯಾ. ಆಯಿತು. ಆಹಾ ಪ್ರಿಯಾ, ಮುಗಿಯಿತೆ? ಈಗ ನೀನು ಹೋಗಬಹುದು. ಹೋಗಬಹುದೇ? ಹೌದು. ಪ್ರಿಯಾ, ಆತನನ್ನು ವರಿಸುವನೇ? ವರಿಸುವನು. ನೀನು ಅಲ್ಲಿ ಹೋದರೆ ತಾನೇ. ಬಾವಾ, ನೀವು ಬರುವುದಿಲ್ಲವೇ ನನ್ನ ಲಗ್ನಕ್ಕೆ? ಇಲ್ಲ ಇಲ್ಲ. ಹಾಗೆಂದರೆ ಹೇಗೆ ಬಾವಾ? ನೀವು ಬರಲೇಬೇಕು. ಬರಲೇ? ಮೊದಲು ನೀನು ಅಲ್ಲಿ ಹೋಗು ತಾಯಿ. ತಂಪನ್ನು ಚೆಲ್ಲಿದೆ, ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿ. ಅಬ್ಬಬ್ಬಾ, ಇದೇನಿದು? ಹಿಂದೆಗಿಂದ ಇಷ್ಟೊಂದು ಸುಂದರವಾಗಿರುವುದಲ್ಲ, ಮುಂದೆ ನೋಡಿದ್ರೆ ಇನ್ನೆಷ್ಟು ಸುಂದರವಾಗಿರುವನೋ ಏನೋ. ಹಿಂದೆ ನೋಡಿದ್ರೆ ಮುಂದೆ ಬಿಡುತ್ತೇನೆಯೇ, ಮುಂದೆಯೇ ನೋಡುತ್ತೇನೆ. ಪ್ರಿಯಾ, ಹಬ್ಬಬ್ಬಾ, ಆತನು ಹೇಳಿದಂತೆ ನೀನು ಸುರಸುಂದರಾಂಗನೇ ಸರಿ. ಪ್ರಿಯಾ, ಯಾರು ನಿನ್ನ ಸೌಭಾಗ್ಯ? ನಾನಿನ್ನ ಶುಭಾಂಗ. ಬಾ ಪ್ರಿಯಾ, ನನ್ನ ವರಿಸು ಪ್ರಿಯಾ. ಯಾರು ನಿನ್ನ ಪ್ರಿಯ? ನೀನು ನನ್ನ ಪ್ರಿಯಾ. ನಿನ್ನ ಹೆಸರೇನು? ಪ್ರಿಯಾ, ನಾನು. ನಿನ್ನ ದೇಶ ಯಾವುದು? ಇಲ್ಲಿಗೆ ಬರಲು ಕಾರಣವೇನು? ಅಬ್ಬಬ್ಬಬ್ಬ. ನನ್ನಿಂದ ಏನಾಗಬೇಕಿತ್ತು? ಪ್ರಿಯಾ, ಇದೇನು ಪ್ರಿಯಾ? ಒಂದೊಂದಾಗಿ ಕೇಳಬಾರದೆ? ಒಂದೇ ಬಾರಿ ಕೇಳಿದರೆ ಹೇಗೆ ಹೇಳುವುದು? ನಿನ್ನ ಹೆಸರೇನು? ಪ್ರಿಯಾ, ನಾನು ಲಂಕಾಧಿಪತಿಯಾದ ರಾವಣೇಶನ ಸಹೋದರಿ. ನನ್ನ ಹೆಸರು ಶೂರ್ಪನಖ ಎಂದು ಕರೆಯರು ಪ್ರಿಯಾ. ಓಹ್, ಶೂರ್ಪನಖ. ಹೌದು ಪ್ರಿಯಾ. ಹಾಗಾದರೆ ನೀನು ರಾಕ್ಷಸಿಯರವು? ಹಾಗೆ ಕಾಣುತ್ತಿರುವೆನೆ ಪ್ರಿಯಾ. ರಾವಣನ ಸಹೋದರಿಯೇ? ಹೌದು ಪ್ರಿಯಾ. ಹಾಗಾದರೆ ನೀನು ಅಸುರ ಕನ್ಯೆ. ನಿನ್ನನ್ನು ವರಿಸಲು ನನ್ನಿಂದ ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಪ್ರಿಯಾ? ನೀನನ್ನು ವರಿಸಲೇಬೇಕು. ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಮೇಲಾಗಿ ಇಲ್ಲಿಗೆ ನಾನು ಓರ್ವನೇ ಬಂದಿಲ್ಲ. ನನ್ನ ಅಗ್ರಜನಾದ ಶ್ರೀರಾಮಚಂದ್ರನಿರುವನು, ಅವನ ಬಳಿಗೆ ಹೋಗು, ನಿನ್ನ ಇಷ್ಟಾರ್ಥ ನೆರವೇರುವುದು. ಅಯ್ಯೋ ಪ್ರಿಯಾ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿರುವುದು ಪ್ರಿಯಾ. ಹಾಗಾದ್ರೆ ನನಗೆ ಅತ್ತಿಗೆ ಆಗಬೇಕು. ಹೇಳು ಪ್ರಿಯಾ. ನಮಸ್ಕಾರ ಪ್ರಿಯಾ. ಹೋಗಿ ಬಂದಿರುವೆನು, ಹೋಗಿ ಬಂದ ಕೂಡಲೇ ಅತ್ತಿಗೆ ಆಗಿಬಿಡುವೆನೆ. ಹೋಗಿರುವೆನು, ಕೆಲಸ ಕಾರ್ಯಗಳು ಏನು ನಡೆದಿಲ್ಲ ಪ್ರಿಯಾ. ಪ್ರಿಯಾ,
ನೀನನ್ನು ಒರಿಸಬಾರದೆ? ಒರಿಸಲು ಸಾಧ್ಯವಿಲ್ಲಮ್ಮ. ಅಲ್ಲ ಪ್ರಿಯ, ನಿಮ್ಮ ಅಣ್ಣ ನನಗೆ ಒಂದು ಕುರುವನ್ನು ಕೊಟ್ಟಿರುವನು. ಆ ಕುರುವನ್ನು ತೆಗೆದುಕೊಂಡು ನನ್ನನ್ನು ವಿವಾಹವಾಗು ಪ್ರಿಯ. ಏನಾದ್ರೂ ಕುರುತನ್ನು ತಂದಿರುವೆಯಾ? ತಂದಿರೇನು ಪ್ರಿಯ, ನಿಮ್ಮ ಅಣ್ಣ ಕೊಟ್ಟಿ ಕಳಿಸಿರುವೆನೆಂದು ಹೇಳಿ. ಹಾಗಾದರೆ ಕೊಡು, ನೋಡುವನು. ಕೊಡುವುದಲ್ಲ, ನೋಡುವುದು ಪ್ರಿಯ. ಹಾಗಾದರೆ ತೋರಿಸು, ನೋಡುವೇನು. ನೋಡಲು ಸಿದ್ಧನಿರುವಿಯಾ? ಓ ನಮ್ಮಣ್ಣ ಸರಿಯಾಗೇ ಬರೆದಿರುವನು. ನಾನು ಬಿಡುವೆನೆ, ಬಾ ಪ್ರಿಯ, ವಿವಾಹವಾಗೋಣ. ಮೂರ್ಖಳೇ, ದೂರ ನಿಲ್ಲವಾದ್ರೆ ಪ್ರಾಣ ಕಳೆದುಕೊಳ್ಳಿಯ. ಪ್ರಿಯ, ಹಾಗೆಂದರೆ ಹೇಗೆ ಪ್ರಿಯ? ನೀ ಹೇಳಿದಂತೆ ಕುರುವನ್ನು ತೆಗೆದುಕೊಂಡು ಬಂದಿರುವೆನು, ಕುರುವನ್ನು ತೋರಿಸಿರುವೆನು, ನನ್ನನ್ನು ವಿವಾಹವಾಗಬಾರದೆ? ವಿವಾಹವಾಗಬೇಕಾದರೆ ನೀನು ಕ್ಷತ್ರಿಯ ಪದ್ಧತಿಯಿಂದ ನಡೆದುಕೊಳ್ಳಬೇಕು. ಆಗ ನಿನ್ನನ್ನು ವಿವಾಹವಾಗುವನು. ಕ್ಷತ್ರಿಯೇ? ಕ್ಷತ್ರಿಯ ಅಲ್ಲ, ಕ್ಷತ್ರಿಯ ಪದ್ಧತಿಯಂತೆ. ಅದೇ ಅದೇ ಅದೇ, ಅದು ಆ ಪದ್ಧತಿ ಹೇಗೆ ಪ್ರಿಯ? ಮೊದಲು ವಧು ವರರನ್ನು ನೋಡಬಾರದು, ಮುಟ್ಟಬಾರದು, ಮಾತನಾಡಬಾರದು. ಆದ್ದರಿಂದ ನೀನು ನಿನ್ನ ಸೆರಗಿನಿಂದ ಕಣ್ಣನ್ನು ಕಟ್ಟಿಕೋ, ಆಗ ನಿನ್ನನ್ನು ಒರಿಸುವೆನು. ವಧುವರ ನೋಡಲೂಬಾರದು, ಮುಟ್ಟಲಬಾರದು, ಮಾತಾಡಲೂಬಾರದೆ? ಹೌದು. ಮತ್ತೆ ವಿವಾಹವಾಗಿ ಏನು ಪ್ರಯೋಜನ? ಹೋಗರಿ, ಇದೋ ಕಟ್ಟುವೆನು. ನಿನ್ನ ಕಣ್ಣನ್ನು ಕಟ್ಟಿಕೋ. ನನ್ನ ಕಣ್ಣೆ? ಹೌದು. ಹಾಗೆ ಹೇಳಬೇಕು ಪ್ರಿಯ, ಇದೋ ಕಟ್ಟಿಕೊಳ್ಳುತ್ತಿರುವೆನು. ಎಂತ ಕೆಲಸ ಮೂಗ್ಬಿಟ್ಟ. ನನ್ನ ಮಕ್ಕಳು ನಗ್ಬಿದ್ದು ಮನೆ ಕಾಯಿ ಕತ್ತಿರ್ಬಲ್ರಿ. ಅಯ್ಯಮ್ಮ, ಏನಮ್ಮ ಅದು? ಮೂಕು ಇದ್ಬಿಟ್ರ? ಎಲ್ಗೋಗಿದ್ದೆ? ಅಂಡಕಾರಣ್ಯ ಅಲ್ಲಿಗೆ ಅನ್ಕೊಂಬ ಹೋಗಿದ್ದೆ. ನನ್ನ ಓ ದಂಡಕಾರಣ್ಯ, ಅಲ್ಲಿ ಯಾರ್ಯಾರು ಬಂದಿದ್ರು? ಅಮ್ಮ ನಾವು ನಾಮದವರಲ್ಲ, ವಿಭೂತಿಯರು. ಹಾಮ ಹಾಮ. ಓಹೋ, ರಾಮ ರಾಮ. ಆಮೇಲೆ ಅವನ ತಮ್ಮ ಹತ್ಮನ 20 ಮಣ ಆಯ್ತು ಬಿಡು. ಅವನ ತಮ್ಮ 10 ಮಣ. ಅಯ್ಯೋ, 10 ಮಣ ಅಲ್ಲ, ರಾಮನ ತಮ್ಮ ಲಕ್ಷ್ಮಣ. ಆಮೇಲೆ ತೀತೆ 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 ಅಂತೆ. ಓ ನೋಡಮ್ಮ, ರಾಮನ ಹೆಂಡತಿ ಸೀತೆ. ತೀತೆ ತೀತೆ ಅಲ್ಲ, ಆಮನ ಹೆಂಡತಿ ತೀತೆ. ನೋಡಮ್ಮ, ನೀನು ದಂಡಕಾರಣ್ಯಕ್ಕೆ ಹೋಗಿದ್ದೆ. ತೀತೆ ಬಾಯ ತೊಂದವತ್ತಿ ಜನ ಮಣ್ಣಿಗೆ ಅಗ್ನ ಮತ್ತಂತ ಹೋದೆ. ಬಡ್ಡಿಗೆ ಹಾಕ್ಬಿಟ್ಟ. ಓಹೋ, ಇದಿಷ್ಟೇ ಆಗಿರೋದು. ದಂಡಕಾರಣ್ಯಕ್ಕೆ ಹೋಗಿದ್ದಾಳೆ. ಅಲ್ಲಿ 3 ಜನ ನರಮಾನವರು: ರಾಮ, ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಆ ಸೀತೆ ಬಹಳ ಸುಂದರಿ. ಅವಳನ್ನ ತಂದು ನಿಮ್ಮ ಅಣ್ಣಗೆ ಲಗ್ನ ಮಾಡ್ಸೋಣಂತ ಹೋದೆ. ಮೊದಲೇ ಲಕ್ಷ್ಮಣ ಪ್ರಚಂಡ, ಹಿಂದವಿಲ್ಲೇ ಬಿಡ್ಬೋದು. ಈಗ ಈ ವಿಚಾರನ ಯಾರಿಗೆ ಹೇಳ್ಬೇಕು? ಮಣ್ಣ ಮಣ ಮಣ್ಣ ಮಣ್ಣ ಅವನಿತ್ತ ಮಣ್ಣು. ಅಣ್ಣ 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 ಅಣ್ಣ. ಓಹೋ, ನಿಮ್ಮ ಅಣ್ಣ ರಾವಣೇಶ್ವರಂಗೆ ಹೇಳ್ಬೇಕು. ತಯ್ಯ ಅಪ್ಪನಿಗೆ. ಓಹೋ, ರಾಮನಿಗೆ ಹೇಳಿ, ನಿಮ್ಮ ಅಣ್ಣಂಗೆ ಹೇಳಿ, ರಾಮ ಲಕ್ಷ್ಮಣಂಗೆ. ಆಯ್ತು, ಹೋಗೋಣ. ಏನು ಆಡು. ನಾ ಹೇಳ್ಕೊಂಡು ಹೋಗೋದು. ಇದು ವಾಸನೆ ಕಂಡ್ರೆ ದುರ್ವಾಸನೆ. ಏನೇನು ತಿನ್ಬಿಟ್ಟವಳ ಕಾಣೆ.